ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಲ್ಲಿ ಸಮನ್ವಯದ ಕೊರತೆ ಮತ್ತೆ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಬಜೆಟ್ ಖಂಡಿಸಿ ಬಿಜೆಪಿ ನಡೆಸಿದ ಪ್ರತಿಭಟನೆ ಬಗ್ಗೆ ಮೊದಲೇ ಯಾವುದೇ ರೀತಿ ಮಾಹಿತಿ ಇಲ್ಲದಂತಹ ಕಾರಣ ಜೆಡಿಎಸ್ ಶಾಸಕರು ಇದೀಗ ಅಸಮಾಧಾನವನ್ನಗೊಂಡಿದ್ದಾರೆ. ಹೌದು, ಈ ಮೈತ್ರಿ ಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಹಲವು ವಿಚಾರಗಳಲ್ಲಿ ಸಾಬೀತಾಗಿದ್ದಂತಹ ಸಮನ್ವಯದ ಕೊರತೆ ಮತ್ತೆ ಇದೀಗ ಸದ್ದನ್ನ ಮಾಡ್ತಾ ಇದೆ. ಇನ್ನು ಮೊನ್ನೆ ನಡೆದ ಬಜೆಟ್ ಅನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ವಿಚಾರದಲ್ಲೂ ಸಹ ಉಭಯ ಪಕ್ಷಗಳ ನಾಯಕರ ನಡುವೆ ಒಂದಷ್ಟು ಒಮ್ಮತ ಇರಲಿಲ್ಲ. ಈ ಎರಡೂ ಪಕ್ಷಗಳ ನಡುವೆ ಯಾವುದೇ ರೀತಿ ಒಮ್ಮತ ಇರದಂತಹ ಕಾರಣ ಬಿಜೆಪಿ ಪ್ರತ್ಯೇಕವಾಗಿ ಹೋರಾಟವನ್ನ ನಡೆಸಿರುವ ಬಗ್ಗೆಯೂ ಸಹ ಜೆಡಿಎಸ್ ಶಾಸಕರು ಇದೀಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಕಡೆ ಬಜೆಟ್ ಖಂಡಿಸಿ ಮೊನ್ನೆ ವಿಧಾನಸೌಧದಲ್ಲಿ ಚೊಂಬು ಹಿಡಿದು ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆ ಬಿಜೆಪಿ ನಾಯಕರು ಯಾವುದೇ ಮಾಹಿತಿ ನೀಡಿರಲಿಲ್ಲ. ಎಲ್ಲವನ್ನ ಪ್ಲಾನ್ ಮಾಡಿ ಕೊನೆ ಕ್ಷಣದಲ್ಲಿ ಹೋರಾಟಕ್ಕೆ ಬನ್ನಿ ಎಂದು ನಾಮಕ ವ್ಯವಸ್ಥೆಗೆ ಮಾತ್ರ ನಮ್ಮನ್ನ ಕರೆದಿದ್ದಾರೆ ಎನ್ನುವಂತಹ ಮಾತು ಸಹ ಕೇಳಿಬಂದಿತ್ತು. ಹೀಗಾಗಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಿಲ್ಲ ಎಂದು ಜೆಡಿಎಸ್ ನಾಯಕರಿಗೆ ದಳ ಶಾಸಕರು ದೂರನ್ನ ನೀಡಿದ್ದಾರೆ. ಬಳಿಕ ಬಿಜೆಪಿ ಪಕ್ಷ ಹೋರಾಟದಿಂದ ಒಂದು ಕಡೆ ಅಂತರವನ್ನ ಕಾಯ್ದುಕೊಂಡಂತಹ ಪ್ರಸಂಗವೂ ಸಹ ಆ ದಿನ ನಡೆದಿತ್ತು. ಅವೆಲ್ಲವೂ ಸಹ ನಾವೆಲ್ಲರೂ ಸಹ ನೋಡಿದ್ದೀವಿ. ಅದೇ ರೀತಿಯಾಗಿ ಮೈತ್ರಿ ನಾಯಕರ ಮುನಿಸಿನ ನಡುವೆ ನಡೆದಂತಹ ಚರ್ಚೆಯಲ್ಲಿ ಶಾಸಕ ಶರಣ್ ಗೌಡ ಹೊಸ ಚರ್ಚೆ ಒಂದನ್ನ ಹುಟ್ಟಾಕಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸಿಎಂ ಅಭ್ಯರ್ಥಿ ಎಂದು ಇದೀಗ ಘೋಷಿಸಿದ್ದಾರೆ. ಇನ್ನೊಂದು ಕಡೆ 140ರಿಂದ 150 ಸ್ಥಾನ ಬರುತ್ತೆ ಎನ್ನುವಂತಹ ಮಾತು ಸಹ ಹೇಳಿದ್ದಾರೆ. ಅದೇ ರೀತಿಯಾಗಿ ಮೈತ್ರಿ ಇದ್ರು ಇಲ್ಲದಿದ್ರು ನಮ್ಮ ಸಿಎಂ ಅಭ್ಯರ್ಥಿ ಕುಮಾರಸ್ವಾಮಿ ಎಂದು ಇದೀಗ ಹೇಳಿರುವಂತದ್ದು. ಅಲ್ಲದೆ ಬಿಜೆಪಿ ಅವರು ನಿಮ್ಮ ಪಕ್ಷದ ಸಿಎಂ ಅಭ್ಯರ್ಥಿ ಯಾರು ಎಂದು ಹೇಳಿ. ನಮ್ಮದು ಒನ್ ಸೈಡ್ ಲವ್ ಆಗಿದೆ. ನಾವು ಬಿಜೆಪಿ ಅವರನ್ನ ಪ್ರೀತಿಸ್ತೇವೆ, ಆದ್ರೆ ಅವರು ನಮ್ಮನ್ನ ಪ್ರೀತಿಸ್ತಾ ಇಲ್ಲ. ಸಮನ್ವಯತೆಯಿಂದ ಹೋಗಿದ್ದಕ್ಕೆ ಎಂಪಿ ಚುನಾವಣೆಯಲ್ಲಿ 19 ಸ್ಥಾನವನ್ನ ಗೆದ್ದಿದ್ದೇವೆ ಎಂದು ಹೇಳ್ಕೊಂಡಿದ್ದಾರೆ. ಇನ್ನು ಅಧಿವೇಶನದ ವೇಳೆ ಸಮನ್ವಯ ಸಭೆ ಮಾಡಿಕೊಂಡು ಬರ್ತಾ ಇದ್ವು. ಆದ್ರೆ ಮೊನ್ನೆ ಬಿಜೆಪಿ ಕಡೆಯಿಂದ ಸಮನ್ವಯ ಸಭೆ ಮಾಡುವ ಬಗ್ಗೆ ಏನೂ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಅರ್ಧ ಗಂಟೆ ಮುಂಚಿತವಾಗಿ ಪ್ರತಿಭಟನೆ ಮಾಡೋದಾಗಿ ಹೇಳಿದ್ರು. ಇನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಮೇಲೆ ಪ್ರೀತಿ ಒಲವು ಇದೆ. ಅಷ್ಟೇ ಅಲ್ಲ, ಕೆಲ ಬಿಜೆಪಿ ನಾಯಕರು ಯಾವ ರೀತಿ ಅಂದ್ರೆ ಅವರೇ ಚಿವುಟಿ ತೊಟ್ಟಿಲು ತೂಗುವಂತಹ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಸಹ ಹೇಳಿರುವಂತದ್ದು. ಅದೇ ರೀತಿಯಾಗಿ ಕುಮಾರಸ್ವಾಮಿ ಸಿಎಂ ಆಗ್ಲಿ ಎಂದು ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಅವರನ್ನ ನೋಡಿ ನಮ್ಮ ಪಕ್ಷಕ್ಕೆ ಮತ ಹಾಕ್ತಾರೆ, ಸಿಎಂ ಬಗ್ಗೆ ಮೋದಿ ತೀರ್ಮಾನ ಮಾಡ್ತಾರೆ ಎಂದು ಇದೀಗ ದೇವೇಗೌಡರು ಹೇಳಿದ್ದಾರೆ. ಆದ್ರೆ ನಾವು ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಇದೀಗ ಹೇಳ್ತಾ ಇದ್ದೀವಿ ಎಂದು ಹೇಳಿರುವಂತದ್ದು. ಅಷ್ಟೇ ಅಲ್ಲದೆ ಸಿಎಂ ಅಭ್ಯರ್ಥಿ ಬಗ್ಗೆ ಸರ್ವೆ ಮಾಡಿಸಿ ಬಿಜೆಪಿಯವರು ತೀರ್ಮಾನಿಸಲಿ ಎಂದು ಶಾಸಕ ಶರಣ್ ಗೌಡ ಇದೀಗ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಒಟ್ಟಾರೆ ಈ ನಡುವೆ ಜೆಡಿಎಸ್ ಶಾಸಕ ಶರಣ್ ಗೌಡ ಅವರು ಕುಮಾರಸ್ವಾಮಿ ಅವರೇ ನಮ್ಮ ಸಿಎಂ ಅಭ್ಯರ್ಥಿ ಎಂದು ಹೇಳಿದ್ದು ಬಿಜೆಪಿ ಜೊತೆಗೆ ನಮ್ಮದು ಒನ್ ಸೈಡ್ ಲವ್ ಎಂದು ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಇನ್ನು ಮೈತ್ರಿ ನಾಯಕರ ನಡುವಿನ ಮುನಿಸು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟಾಕ್ತಾ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.